ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಅಪ್ಲಿಕೇಶನ್ನಲ್ಲಿ IPLನ ಈ ಸೀಸನ್ ಪೂರ್ತಿ ಪ್ರತಿ ಮ್ಯಾಚ್ಗಳಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ನೀವು ದುಡ್ಡನ್ನು ಗೆಲ್ಬೋದು. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಪ್ರತಿದಿನ IPL ಬೋನಸ್ ಸಿಗುತ್ತೆ. ಅದನ್ನು ಕ್ಲೈಮ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಶೋ ಆಗ್ತಿರೋ IPL ಬೋನಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಾನು IPL ಬೋನಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ನನಗೆ ₹4.08 ಬೋನಸ್ ಬಂದಿದೆ. ಗೆಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಾವು ಈ ಅಪ್ಲಿಕೇಶನ್ನಲ್ಲಿ ಕ್ರಿಕೆಟ್ ಟೀಮ್ ಮೇಲೆ ದುಡ್ಡು ಕಟ್ಟಬೇಕು ಅಂತಂದರೆ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಇವತ್ತು ಮತ್ತು ನಾಳೆ ನಡೆಯೋ ಮ್ಯಾಚ್ಗಳು ಶೋ ಆಗ್ತಿವೆ. ಇವತ್ತು MI ಮತ್ತು KKR ಮಧ್ಯೆ ಮ್ಯಾಚ್ ಇದೆ. ಹಾಗೆ ನಾಳೆ LSG ಮತ್ತು PBKS ನಡುವೆ ಮ್ಯಾಚ್ ಇದೆ. ಇವತ್ತು ನಡೀತಿರೋ ಈ MI ಮತ್ತು KKR ಮ್ಯಾಚ್ನಲ್ಲಿ ಯಾವ ಟೀಮ್ ಗೆಲ್ಬೋದು ಅಂತ ನಾವು ಗೆಸ್ ಮಾಡಿ ಆ ಟೀಮ್ ಮೇಲೆ ದುಡ್ಡನ್ನು ಹಾಕಬೇಕಾಗುತ್ತೆ. ಇವಾಗ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗಿದೆ. ನೀವು ಮೊದಲು ಒಂದು 7 ಅವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಲ್ಲೋ ಟೀಮ್ನ ಗೆಸ್ ಮಾಡಿ ದುಡ್ಡು ಕಟ್ಬೋದು. ಇವಾಗ ಮ್ಯಾಚ್ ನೋಡೋಣ. KKR 7 ಓವರ್ಸ್ನಲ್ಲಿ 45 ರನ್ಸ್ ಹೊಡೆದು ಪ್ರಮುಖ 5 ವಿಕೆಟ್ಸ್ಗಳನ್ನ ಕಳೆದುಕೊಂಡಿದೆ. ಈ ಥರ ಮ್ಯಾಚ್ ಒನ್ ಸೈಡೆಡ್ ಆಗಿಬಿಟ್ರಂತೂ ತುಂಬ ಈಸಿಯಾಗಿ ವಿನ್ ಆಗೋ ಟೀಮ್ನ ಗೆಸ್ ಮಾಡಿಬಿಡ್ಬೋದು. ಇವಾಗ ನಾನು MI ಮೇಲೆ ದುಡ್ಡು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ವ್ಯಾಲೆಟ್ ಬ್ಯಾಲೆನ್ಸನ್ನು ನೋಡ್ತಿರ್ಬೋದು, ₹115 ಮಾತ್ರ ಇದೆ. ನಾವಿಲ್ಲಿ ಮಿನಿಮಮ್ ₹200 ದುಡ್ಡು ಕಟ್ಟಬೇಕು. ಇವಾಗ ನಾನು ಸ್ವಲ್ಪ ಅಮೌಂಟನ್ನು ನನ್ನ ವ್ಯಾಲೆಟ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ಶೋ ಆಗ್ತಿರೋ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಮಿನಿಮಮ್ ₹300 ಆ್ಯಡ್ ಮಾಡ್ಕೊಳ್ಬೇಕು. ಅಮೌಂಟ್ ಸೆಲೆಕ್ಟ್ ಮಾಡಿ ಕೆಳಗೆ ಯಾವುದಾದ್ರೂ ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡಿ ಆ್ಯಡ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟ್ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಫಸ್ಟ್ ಟೈಮ್ ಅಮೌಂಟ್ ಆ್ಯಡ್ ಮಾಡ್ಕೊಳ್ಳೋರಿಗೆ ಬೋನಸ್ ಆ್ಯಡ್ ಆಗುತ್ತೆ. ನಿಮಗೆ ಬೋನಸ್ ಶೋ ಆದರೆ ಇಲ್ಲೇ ಅಮೌಂಟ್ ಆ್ಯಡ್ ಮಾಡ್ಕೊಳ್ಳಿ. ಆದರೆ ನನಗೆ ಯಾವುದೇ ರೀತಿ ಬೋನಸ್ ಸಿಗ್ತಾ ಇಲ್ಲ, ಅದರಿಂದ ನಾನು ಇಲ್ಲಿ ರೀಚಾರ್ಜ್ ಮಾಡ್ತಿಲ್ಲ, ಬದಲಾಗಿ ಇನ್ನೊಂದು ಕಡೆ ರೀಚಾರ್ಜ್ ಮಾಡ್ಕೊಳ್ತೀನಿ. ಇವಾಗ ಬ್ಯಾಕ್ ಬಂದಿದ್ದೀನಿ. ಇಲ್ಲಿ ಶೋ ಆಗ್ತಿರೋ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ, ವೀಕ್ಲಿ ಕಾರ್ಡ್ ಮತ್ತು ಮಂತ್ಲಿ ಕಾರ್ಡ್. ವೀಕ್ಲಿ ಕಾರ್ಡ್ ₹500 ರೀಚಾರ್ಜ್ ಮಾಡಬೇಕು. ವೀಕ್ಲಿ ಕಾರ್ಡ್ ರೀಚಾರ್ಜ್ ಮಾಡಿಕೊಂಡ್ರೆ ತಕ್ಷಣ ನಿಮಗೆ ₹100 ಸಿಗುತ್ತೆ ಮತ್ತು 7 ದಿನಗಳವರೆಗೆ ಪ್ರತಿದಿನ ₹80 ಬರುತ್ತೆ. ಟೋಟಲ್ ಅಮೌಂಟ್ ₹660 ಆಗುತ್ತೆ. ಅಂದರೆ ನಮಗೆ ₹160 ಪ್ರಾಫಿಟ್ ಆಗುತ್ತೆ. ಹಾಗೆ ಮಂತ್ಲಿ ಕಾರ್ಡ್ನಲ್ಲಿ ₹3000 ರೀಚಾರ್ಜ್ ಮಾಡಿಕೊಂಡ್ರೆ ತಕ್ಷಣ ₹1000 ಅಮೌಂಟ್ ಬರುತ್ತೆ ಮತ್ತು 30 ದಿನಗಳ ತನಕ ಪ್ರತಿದಿನ ₹100 ಅಮೌಂಟ್ ಬರುತ್ತೆ. ಟೋಟಲ್ ಅಮೌಂಟ್ 4000 ಆಗುತ್ತೆ. ಅಂದರೆ ನಮಗೆ ₹1000 ಅಮೌಂಟ್ ಹೆಚ್ಚು ಸಿಕ್ಕಿದಂಗೆ ಆಗುತ್ತೆ. ಇವಾಗ ನಾನು ವೀಕ್ಲಿ ಕಾರ್ಡ್ ರೀಚಾರ್ಜ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಮೆಥಡ್ಸ್ ಕ್ಲಿಕ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿ. ಈ ಥರ QR ಕೋಡ್ ಬರುತ್ತೆ. ಇದನ್ನ ಸೇವ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಯೂಸ್ ಮಾಡೋ Paytm, ಫೋನ್ಪೇ, ಗೂಗಲ್ ಪೇ ಈ ಥರ ಯಾವುದಾದ್ರೂ ಆ್ಯಪ್ನಿಂದ ಸ್ಕ್ಯಾನ್ ಮಾಡಿ. ನಾನು ಫೋನ್ಪೇನಿಂದ ಸ್ಕ್ಯಾನ್ ಮಾಡ್ತಿದ್ದೀನಿ. ಸ್ಕ್ಯಾನ್ ಮಾಡಿದ್ಮೇಲೆ ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸಡನ್ನಾಗಿ ಪೇಜ್ ಕ್ಲೋಸ್ ಮಾಡಬೇಡಿ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇನ್ಸ್ಟೆಂಟಾಗಿ ₹100 ಬಂದಿದೆ. ಬಾಕಿ ದುಡ್ಡು 7 ದಿನಗಳ ತನಕ ಪ್ರತಿದಿನ ₹80 ಬರುತ್ತೆ. ಇವಾಗ ನಾನು ವ್ಯಾಲೆಟ್ ಬ್ಯಾಲೆನ್ಸ್ ನೋಡ್ಬೋದು, ₹295 ಆಗಿದೆ. ಇವಾಗ ನಾನು MI ಮೇಲೆ ದುಡ್ಡನ್ನು ಕಟ್ತಿದ್ದೀನಿ. ನಾವು ಯಾವ ಟೀಮ್ ಮೇಲೆ ದುಡ್ಡು ಕಟ್ಟಬೇಕು ಆ ಟೀಮ್ನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಬೇಕು. ನಾನಿವಾಗ MIನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೀವು ಮಿನಿಮಮ್ ₹200 ಮ್ಯಾಕ್ಸಿಮಮ್ 1,00,000ದವರೆಗೆ ದುಡ್ಡನ್ನು ಕಟ್ಬೋದು. ನಾನಿವಾಗ ₹200 ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವಾಗ ಸಕ್ಸಸ್ಫುಲ್ಲಾಗಿ ನಾನು MI ಮೇಲೆ ₹200 ಕಟ್ಟಿದ್ದೀನಿ. ಇಲ್ಲಿ ಶೋ ಆಗ್ತಿದೆ ನೋಡ್ಬೋದು. MI ವಿನ್ ಆದರೆ ನನಗೆ ₹268 ಬರುತ್ತೆ. ಯಾಕೆ ಈ ಮ್ಯಾಚ್ನಲ್ಲಿ ಇಷ್ಟು ಕಮ್ಮಿ ಬರ್ತಿದೆ ಅಂದರೆ KKR ಪವರ್ ಪ್ಲೇ ಒಳಗೇ 5 ವಿಕೆಟ್ಸ್ ಕಳೆದುಕೊಂಡಿರೋದ್ರಿಂದ ಎಲ್ಲರೂ MI ಮೇಲೇ ದುಡ್ಡು ಹಾಕಿದ್ದಾರೆ. ಅದರಿಂದ MI ಸ್ಟ್ಯಾಂಡಿನ್ ರೇಟ್ ಕಮ್ಮಿ ಇದೆ. ಏನಿದು ಸ್ಟ್ಯಾಂಡಿನ್ ರೇಟ್ ಅಂದರೆ ನೀವಿಲ್ಲಿ ನೋಡ್ತಿರ್ಬೋದು, MI ಸ್ಟ್ಯಾಂಡಿನ್ ರೇಟ್ 1.34 ಇದೆ. ಇದರ ಅರ್ಥ ನಾವು ಈ ಟೀಮ್ ಮೇಲೆ ಹಾಕಿರೋ ದುಡ್ಡಿಗೆ 1.34 ಮಲ್ಟಿಪ್ಲೈಡ್ ಬೈ ಆಗಿ ಬರುತ್ತೆ. ಅಂದರೆ 200ಕ್ಕೆ ₹268 ಬರುತ್ತೆ. ಅದೇ KKR ಮೇಲೆ ₹200 ಹಾಕಿದರೆ KKR ವಿನ್ ಆದರೆ ನಮಗೆ ರಿಟರ್ನ್ 3.35 ಮಲ್ಟಿಪ್ಲೈಡ್ ಬೈ ಆಗಿ ಬರುತ್ತೆ. ಅಂದರೆ 200ಕ್ಕೆ ₹670 ಬರುತ್ತೆ. ಈ ಸ್ಟ್ಯಾಂಡಿನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗಿ ಒಂದು 6-7 ಓವರ್ಸ್ ಮುಗಿಯೋವರೆಗೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ನಾನು ದುಡ್ಡು ಹಾಕಿರೋ MI ವಿನ್ ಆದರೆ ವಿನ್ನಿಂಗ್ ಅಮೌಂಟ್ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಇಲ್ಲಿ ಶೋ ಆಗ್ತಿರೋ ಇಮೇಲ್ಗೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲೈಮ್ ಆ್ಯಂಡ್ ರೀಡ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟ್ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಅದನ್ನ ನಿಮ್ಗೆ ಬೇಕಾದಾಗ ವಿತ್ಡ್ರಾ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು IPL ರಿಸಲ್ಟ್ ಅಂತ ಇಮೇಲ್ ಬಂದಿರೋದನ್ನು. ಇವೆಲ್ಲ IPL ಮ್ಯಾಚ್ಗಳಲ್ಲಿ ವಿನ್ ಆದಾಗ ಬಂದಿರೋ ಅಮೌಂಟ್ಗಳು. ಇವನ್ನೆಲ್ಲ ನಾನು ಆಲ್ರೆಡಿ ಕ್ಲೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿರೋ ಕ್ಲೈಮ್ ಆ್ಯಂಡ್ ರೀಡ್ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ IPL ವಿನ್ನಿಂಗ್ ಅಮೌಂಟ್ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ನಿಮ್ಗೆ ಬೇಕಾದಾಗ ಅದನ್ನು ವಿತ್ಡ್ರಾವಲ್ ಮಾಡ್ಕೊಳ್ಬೋದು. ನಾನಿವಾಗ ಇಲ್ಲಿ ಶೋ ಆಗ್ತಿರೋ 30 ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ಪ್ರತಿದಿನ ಒಂದು ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ. ನಾನಿವತ್ತು ಆಲ್ರೆಡಿ ಸ್ಕ್ರ್ಯಾಚ್ ಮಾಡಿದ್ದೀನಿ. ₹2.17 ಕ್ಯಾಶ್ ಬಂದಿತ್ತು. ಇದೇ ಥರ ಈ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಪ್ರತಿದಿನ ರಿವಾರ್ಡ್ಸ್ ಸಿಗುತ್ತೆ.
ಹಾಗೆ ಇಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ಕೆಲವು ಟ್ರಿಕ್ಸ್ಗಳನ್ನು ಯೂಸ್ ಮಾಡೋ ಮೂಲಕ ಈಸಿಯಾಗಿ ವಿನ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ಆ ಟ್ರಿಕ್ಸ್ಗಳನ್ನು ನೋಡೋಣ. ಹಾಗೆ ನಮಗೆ ಬರೋ ಬೋನಸ್ ಎಲ್ಲ ಇಲ್ಲಿ ಆ್ಯಡ್ ಆಗಿರುತ್ತೆ. ನಾವು ಯಾವುದಾದ್ರೂ ಗೇಮ್ಸ್ನಲ್ಲಿ ಲಾಸ್ ಆದರೆ ಲಾಸ್ ಆದ ಅಮೌಂಟ್ನಲ್ಲಿ 10% ಅಮೌಂಟನ್ನು ಇಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದು. ನಿಮಗೇನಾದರೂ ಈ ಆ್ಯಪ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ್ಯಪ್ ಲಿಂಕ್ ಟೆಲಿಗ್ರಾಮ್ ಚಾನಲ್ನಲ್ಲಿದೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.